ಹೊಸ ಮುಖಗಳಿಗೆ ಅವಕಾಶ ಕೊಡಬೇಕು ಅನ್ನುವಂತ ಒಂದು ಜನಾಭಿಪ್ರಾಯ ಮೂಡ್ತಾ ಇದೆ. ಆಗಿ ಹೋದದ್ದು ಅಥವಾ ಆಗದೇ ಇರೋದ್ರ ಬಗ್ಗೆ ಟೀಕೆ ಮಾಡ್ತಾ ಕೂತ್ಕೊಳ್ಳೋದಕ್ಕಿಂತ ಈಗ ಅವರವರ ಕಾರ್ಯಕ್ಷಮತೆಗೆ ಅನುಸಾರವಾಗಿ ಆಗಿನ ಶಾಸಕರು ಅವರವ್ರ ಕೆಲಸ ಮಾಡಿರ್ತಾರೆ. ನಾವು ಬರೀ ರಾಜಕಾರಣ ಮಾಡ್ತಾ ಕೂತ್ಕೋಬಾರ್ದು, ಜನರಿಗೆ ಅದರಿಂದ ನಾಲ್ಕು ಏನಾದ್ರೂ ಉಪಯೋಗ ಆಗಬೇಕು. ಬೆಂಗಳೂರಲ್ಲಿ ಇನ್ನೊಂದು ಏರ್ಪೋರ್ಟಿಗೆಲ್ಲ 10,000 ಕೋಟಿ ತೆಗೆದಿಡಕ್ಕೆ ಆಗ್ತದೆ. ಇಲ್ಲಿ ರೈತರಿಗೆ ನಿಮಗೆ ಪರಿಹಾರ ಕೊಡ್ಬೇಕಂದ್ರೆ ಇಷ್ಟು ದುಡ್ಡು ಎಲ್ಲಿಂದ ತರೋದು ಅಂತ ನಮ್ಮ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ. ಬಾಗಲಕೋಟೆಯಲ್ಲಿ ಫಲವತ್ತಾದ ಭೂಮಿಗಳು ಇರಬಾರ್ದಾ? ಎಲ್ಲ ಬೆಂಗಳೂರಲ್ಲಿ ಇರ್ಬೇಕಾ? ಈ ಆಟಿಟ್ಯೂಡ್ ಸರಿಯಲ್ಲ. ಜಾತಿ ಮಾಡಲ್ಲವಲ್ಲ, ನೀವು ಜಾತಿ ರಾಜಕಾರಣ ಮಾಡಲ್ಲವಲ್ಲ. ಒಂದು ಕಡಿಮೆ ಸಂಖ್ಯೆ ಇದ್ದಂತ ಜಾತಿ ಒಂದು ಟಿಕೆಟ್ ಕೊಟ್ಟು ಗೆಲ್ಸಲ್ಲ. ನೋಡು, ರಾಜ್ಯ ರಾಜಕಾರಣದಲ್ಲಿ ಏನು ಒಂದು ಎರಡು ಭಾಗದಲ್ಲಿ ಏನೋ ಒಂದು ಉಪಚುನಾವಣೆ ನಡೀತಿರ್ತಕ್ಕಂಥದ್ದು. ಒಂದು ಕಡೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ, ಇನ್ನೊಂದು ಕಡೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ. ಯಾಕಂತಂದ್ರೆ ಇಲ್ಲಿ HY ಮೇಟಿಯವರ ನಿಧನದ ನಂತರ ಏನು ಉಪಚುನಾವಣೆ ಬಂದಿರತಕ್ಕಂಥದ್ದು. ಅಂದ್ರೆ ನಾನಿವತ್ತು ಬಾಗಲಕೋಟೆಯಲ್ಲಿದ್ದೇನೆ, ನಮ್ಮ ಜೊತೆಗೆ BJP ಮುಖಂಡರಿದ್ದಾರೆ, ಶೇಖರ್ ಮಾಣೆ ಅವರು ನಮ್ಮ ಜೊತೆ ಇದ್ದಾರೆ. ಯಾಕಂದ್ರೆ ಪ್ರಬಲ ಆಕಾಂಕ್ಷಿ ಕೂಡ ಅವರು ಕೂಡ. ಯಾಕಂತಂದ್ರೆ ಈ ಬಾರಿ ಬಾಗಲಕೋಟೆಯಲ್ಲಿ ಅಂತಂದ್ರೆ ಶತಾಯ ಗತಾಯ BJPಯನ್ನ ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ನವರಿಗೆ ಮತ್ತೆ ಬಿಟ್ಕೊಡ್ಬಾರ್ದು ಅಂತ ಹೇಳಿ ಸಾಕಷ್ಟು ಒಂದು ಸ್ಟ್ರಾಟಜಿಯನ್ನು ಕೂಡ ಮಾಡಿರ್ತಕ್ಕಂಥದ್ದು BJP ಅವರು. ಆ ಭಾಗಕ್ಕೆ ಏನಂತಂದ್ರೆ ಒಂದು ಶೇಖರ್ ಮಾಣೆ ಅವ್ರ ಹೆಸರು ಕೂಡ ಪ್ರಬಲವಾಗಿ ಕೇಳಿ ಬರ್ತಾ ಇರುವಂಥದ್ದು. ಅಂದ್ರೆ ನಮ್ಮ ಜೊತೆಗೆ ಸರ್ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಸರ್, ಈ ಬಾರಿ ಚುನಾವಣೆ ಹೇಗೆ ನಡೀತಾ ಇರ್ತಕ್ಕಂಥದ್ದು ಸರ್? ಇನ್ನೂ ಕೂಡ ಟಿಕೆಟ್ ಅನೌನ್ಸ್ಮೆಂಟ್ ಆಗಿಲ್ಲ. ಅಂದ್ರೆ ಕಳೆದ ಬಾರಿಗೆ ಅಂದ್ರೆ ಒಂದು 2 ವೀಕ್ ಹಿಂದ್ಗಡೆ ವಿಜೇಂದ್ರ ಅವರು ಕೂಡ ಬಂದು ಹೋಗಿದ್ದಾರೆ ನಿಮ್ಮ ಭಾಗಕ್ಕೆ. ನೆಕ್ಸ್ಟ್ ಈ ಬಾರಿ ಏನಾಗ್ತಾ ಇದೆ ಅಂತ ಸರ್ ತಮ್ಮ ಈ ಭಾಗದಲ್ಲಿ? ಮೊದಲು ನಿಮಗೂ ಮತ್ತು ವೀಕ್ಷಕರಿಗೆ ಎಲ್ಲರಿಗೂ ನಮಸ್ಕಾರ. ನಮ್ಮ ಪಾರ್ಟಿ ವತಿಯಿಂದ ಅಂತೂ ನಮ್ಮ ತಯಾರಿ ಜೋರಾಗಿ ನಡೀತಾ ಇದೆ. ಇದು ಬಾಗಲಕೋಟೆ BJPಯ ಗಟ್ಟಿಯಾದಂಥ ಕ್ಷೇತ್ರ. ಸೊ ಈ ಕೋಟೆಯನ್ನು ನಾವು ಮತ್ತೆ ಗೆಲ್ಕೋಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಾಜ್ಯ ನಾಯಕರು ಆಯಿತು, ಸ್ಥಳೀಯ ನಾಯಕರು ಆಯಿತು, ಕಾರ್ಯಕರ್ತರು ಎಲ್ಲರೂ ನಾವು ಬಹಳ ಶ್ರಮ ಮಾಡ್ತಾ ಇದ್ದೀವಿ. ಮತ್ತು ಎಲ್ಲ ಸ್ಟ್ರಾಟಜೀಸು, ಪ್ಲಾನಿಂಗು ಏನು ಚುನಾವಣೆಗೆ ಮಾಡಬೇಕಾಗ್ತದೆ ಅದೆಲ್ಲ ತಯಾರಿಗಳು ನಡೀತಾ ಇದ್ದಾವೆ. ಅಂದರೆ ಸರ್, ಅಂದರೆ ಕಳೆದ ಬಾರಿಗೆ ಚರಂತಿ ಮಠ ಅವರು ಸ್ವಲ್ಪ ಮತಗಳಿಂದ ಸೋಲನ್ನು ಕೂಡ ಹೊಂದಿತ್ತು. ಅಂದರೆ HY ಮೇಟಿ ಅವರು ಈ ಭಾಗದಲ್ಲಿ ಅಭಿವೃದ್ಧಿಯನ್ನು ಮಾಡಿದ್ದಾರೆ ಸರ್, ಹೇಗೆ ತಮಗೆ? ಅಲ್ಲ, ಈಗ HY ಮೇಟಿ ಅವರು ಅಭಿವೃದ್ಧಿ ಮಾಡಿಲ್ಲ ಅನ್ನೋದಕ್ಕಿಂತ ಜಾಸ್ತಿ ಈಗ ಏನಾಗಿದೆ, ಜನರ ಅಲ್ಲಿ ಒಂದು ಆ ಥರ ಭಾವನೆ ಏನಿದೆ ಅಂದರೆ ಅವರು ಈಗ ತೀರಿ ಹೋಗಿರೋದ್ರಿಂದ ಅನುಕಂಪದ ಅಲೆ ಬರ್ತದೆ ಅನ್ನುವಂಥ ಒಂದು ಚಿಂತನೆ ನಡೀತಾ ಇದೆ. ಅದು ಎಷ್ಟರ ಮಟ್ಟಿಗೆ ಸತ್ಯ ಆಗ್ತದೆ ಅದು ನೋಡ್ಬೇಕು. ಅಂದರೆ ಸರ್, ಇನ್ನೊಂದು ಕುಟುಂಬಕ್ಕೆ ಟಿಕೆಟ್ ಕೊಡ್ಬೇಕಂತೇಳಿ ಶತಾಯಗತಾಯ ಅವ್ರ ಕುಟುಂಬದಲ್ಲೇ ಸುಮಾರು 4 ಜನ ಟಿಕೆಟ್ ಅನ್ನು ಕೇಳ್ತಾ ಇರುವಂಥದ್ದು. ಅಂದ್ರೆ ಸಾಕಷ್ಟು ಕಾಂಗ್ರೆಸ್ನವರು ಆರೋಪ ಮಾಡ್ತಾರೆ BJPಯಲ್ಲಿ ಕುಟುಂಬ ರಾಜಕಾರಣ ಇದೆ ಅಂತ ಹೇಳಿ. ಅಂದ್ರೆ ಈ ಬಾಗಲಕೋಟೆ ಎಲ್ಲ ಸಂಬಂಧ ಬರಲ್ಲ ಅಂತೀರಾ, ಹೇಗೆ ಸರ್? ನೋಡಿ, ಮೊದಲೇದು ಅವ್ರ ಕುಟುಂಬದಲ್ಲಿ ಅವರು ಕಚ್ಚಾಡ್ತಾ ಇದ್ದಾರೋ ಅಥವಾ ಅವ್ರ ಪಕ್ಷದಲ್ಲಿ ಏನಾಗ್ತಾ ಇದೆ ಅದು ನನ್ನ ಸಂಬಂಧ ಇಲ್ಲ. ಅದು ಅವ್ರ ಪಕ್ಷ, ಅವರ ಕುಟುಂಬಕ್ಕೆ ಬಿಟ್ಟ ವಿಷಯ. ಮತ್ತು ಕುಟುಂಬ ರಾಜಕಾರಣ ಒಟ್ಟಿನಲ್ಲಿ ನಾನು ಪಕ್ಷಾತೀತವಾಗಿ ಹೇಳ್ಬೇಕಂದ್ರೆ ಯಾವ ಪಕ್ಷದಲ್ಲಿಯೂ ಅದು ನಡೀತಾ ಇದ್ದರೆ ಅದನ್ನು ಸಮರ್ಥನೆ ಮಾಡಬಾರ್ದು ಅನ್ನೋದು ನನ್ನ ವೈಯಕ್ತಿಕ ನಿಲುವು. ಅಂದ್ರೆ ಸರ್, ಈ ಭಾಗದಲ್ಲಿ ತಾವು ಕೂಡ ಪ್ರಬಲ ಆಕಾಂಕ್ಷಿ ಕೂಡ ಸರ್. ತಮ್ಮ ಹೆಸರು ಕೂಡ ಸಾಕಷ್ಟು ಇವಾಗ ಪ್ರೆಸೆಂಟಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ತಮಗೂ ತಾವು ಕೂಡ ಟಿಕೆಟ್ಗೆ ಕೇಳಿದ್ರ ಸರ್? ಹೇಗೆ ನಡೀತದೆ ಸರ್ ತಮ್ಮದು? ನಾನು ಕೇಳೋದಂತೆ ಅಫಿಷಿಯಲಿ ಇನ್ನೂ ಅರ್ಜಿ ಅದು ಆ ಥರ ಏನೂ ಕೊಟ್ಟಿಲ್ಲ. ಸಮಯ ಬಂದಾಗ ಕೊಡ್ತೇನೆ. ಇನ್ನು ಪಕ್ಷ ನನ್ನನ್ನು ಪರಿಗಣಿಸಿ ಇಲ್ಲ ಇವರು ಸರಿಯಾಗಿ ಸೂಕ್ತ ಅಭ್ಯರ್ಥಿ ಆಗ್ತಾರೆ ಅಂತ ಪಕ್ಷಕ್ಕೆ ಅನಿಸಿದರೆ ನಾನು ತಯಾರಿದ್ದೇನೆ. ಯಾಕಂದ್ರೆ ಸಾಕಷ್ಟು ತಾವು ಕೂಡ BJP ಪಕ್ಷಕ್ಕೆ ಸಾಕಷ್ಟು ದುಡಿದಿರುವಂಥವ್ರು, ತಾವು ಕೂಡ ಸಾಕಷ್ಟು ಕೆಲಸವನ್ನು ಮಾಡಿರ್ತಕ್ಕಂಥವ್ರು. ಅಂದ್ರೆ ತಾವು ನೇರವಾಗಿ ಅಂದ್ರೆ ರಾಜ್ಯಾಧ್ಯಕ್ಷರಿಗೆ ಏನು ಹೇಳಿಕೆ ಇಷ್ಟಪಡ್ತೀರಿ ಸರ್? ಅಂದ್ರೆ ಬಾಗಲಕೋಟೆ ಈ ವಿಧಾನಸಭಾ ಕ್ಷೇತ್ರಕ್ಕೆ ತಮ್ಮ ಟಿಕೆಟ್ ಒಂದು ಸಂಬಂಧಪಟ್ಟಂಗೆ ಸರ್. ಈಗ ನನ್ನ ವೈಯಕ್ತಿಕ ಮಟ್ಟದಲ್ಲಿ ನಾವು ಒಂದು ಏನು ಸರ್ವೆ ಮಾಡಿಕೊಂಡಿದ್ದು ಅಥವಾ ಜನರ ಅಭಿಪ್ರಾಯ ತಿಳ್ಕೊಂಡಾಗ ಹೊಸ ಮುಖಗಳಿಗೆ ಅವಕಾಶ ಕೊಡಬೇಕು ಅನ್ನುವಂಥ ಒಂದು ಜನಾಭಿಪ್ರಾಯ ಮೂಡ್ತಾ ಇದೆ. ಆ ನಿಟ್ಟಿನಲ್ಲಿ ಹೊಸ ಮುಖಗಳಿಗೆ ಪಾರ್ಟಿ ಅವಕಾಶ ಮಾಡಿ ಕೊಟ್ಟರೆ ನನ್ನನ್ನು ಕೂಡ ಪರಿಗಣಿಸಬೇಕು ಅದರಲ್ಲಿ ಒಬ್ಬನಾಗಿ ಅಂತ ನಾನು ರಾಜ್ಯಾಧ್ಯಕ್ಷರಿಗೆ ಈ ಮೂಲಕ ಕೇಳ್ಕೊಳ್ತೇನೆ. ನಾವು ಕೂಡ ಹೇಳಿದಾಗ ಸಾಕಷ್ಟು ನಾವು ಕೂಡ ನಮ್ಮ ಕರ್ನಾಟಕ ಟಿವಿಯಿಂದ ಜನಾಭಿಪ್ರಾಯ ಕೂಡ ಸಂಗ್ರಹಣೆ ಮಾಡ್ತಾ ಇದ್ದಾಗ ತಮ್ಮ ಹೆಸರು ಕೂಡ ಕೇಳಿ ಬಂತು. ಆ ಉದ್ದೇಶಕ್ಕಾಗಿ ತಮ್ಮನ್ನ ಭೇಟಿಯಾಗುವಂಥ ಸಂಭವ ಕೂಡ ಬಂದಿರತಕ್ಕಂಥದ್ದು. ಯಾಕಂದರೆ ಜನರಿಗೆ ಏನಾಗ್ಬಿಡುತ್ತೆ, ಹಳೆ ಮುಖಗಳನ್ನು ನೋಡಿಬಿಟ್ಟು, ಯಾಕಂದರೆ ಸಾಕಷ್ಟು ಬೇರೆಯವ್ರಿಗೂ ಕೂಡ ಅವಕಾಶ ಮಾಡಿಕೊಡ್ಬೇಕಂತೇಳಿ ಸಾಕಷ್ಟು ಜನಾಭಿಪ್ರಾಯ ಇರ್ತಕ್ಕಂಥದ್ದು. ಆ ಜನಾಭಿಪ್ರಾಯ ಈಗ ನಿಮ್ಮ ಹೈಕಮಾಂಡ್ನವರಾಗಿರ್ಬೋದು, ರಾಜ್ಯ ನಾಯಕರು ಕೇಳ್ತಾರ ಸರ್ ಏನು ಈ ಮಾತನ್ನು?
ಹೇಳ್ತಾರಲ್ಲ, ಜನಾಭಿಪ್ರಾಯ ಇಲ್ಲದೆ ಯಾವ ರಾಜಕೀಯ ಪಕ್ಷನೂ ನಡೆಯೋದಿಲ್ಲ. ಜನರ ಅಭಿಪ್ರಾಯದ ಮೇಲೆ ಎಲ್ಲ ನಡೆಯುತ್ತೆ ಅಂತ ನಾವು ಕೂಡ ಭಾವಿಸಿದ್ವಿ. ಮತ್ತು ನಮ್ಮ ಪಕ್ಷದಲ್ಲೂ ಆ ರೀತಿ ಅನೇಕ ಬಾರಿ ತಾವು ಅಚ್ಚರಿಯ ನಿರ್ಣಯಗಳನ್ನು ನೋಡಿದಿರಿ. ಅನೇಕ ಬಾರಿ ಏನು ಬೇರೆ ಬೇರೆ ಸರ್ವೆಗಳು ನಮ್ಮ ಪಾರ್ಟಿ ಮಾಡ್ತದೆ. ಸೊ ಜನರ ಅಭಿಪ್ರಾಯ ಅವಶ್ಯವಾಗಿ ಪಕ್ಷದ ಹೈಕಮಾಂಡ್ನವರು ಪರಿಗಣಿಸ್ತಾರೆ ಅನ್ನೋ ಅಚ್ಚಲ ವಿಶ್ವಾಸ ಕೂಡ ಇದೆ. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಸರ್ ಇನ್ನೂ ಏನೇನು ಅಭಿವೃದ್ಧಿ ಹೊಂದಬೇಕು ಸರ್? ಈಗ ಅಭಿವೃದ್ಧಿ ಕಾರ್ಯಗಳು ಆಗಿದ್ದಾದ್ರೂ ಏನು ಸರ್ ಇವಾಗ ಇಲ್ಲಿ? ಈಗ ನನ್ನ ರಾಜಕಾರಣದಲ್ಲಿ ನಾನು ಈಗ ನನ್ನ ಒಂದು ವೇ ಆಫ್ ಫಂಕ್ಷನಿಂಗ್ ಅಂತಂದರೆ, ಆಗಿ ಹೋದದ್ದು ಅಥವಾ ಆಗದೇ ಇರೋದ್ರ ಬಗ್ಗೆ ಟೀಕೆ ಮಾಡ್ತಾ ಕೂತ್ಕೊಳ್ಳೋದಕ್ಕಿಂತ ಈಗ ಅವರವರ ಕಾರ್ಯಕ್ಷಮತೆಗೆ ಅನುಸಾರವಾಗಿ ಆಗಿನ ಶಾಸಕರು ಅವ್ರವ್ರ ಕೆಲಸ ಮಾಡಿರ್ತಾರೆ. ಅದನ್ನೇ ನಾವು ಬರೀ ಮಾತಾಡ್ತಕ್ಕೊಂಡ್ರೆ ಅರ್ಥ ಇಲ್ಲ. ಮುಂದೆ ಏನು ನಾನು ಮಾಡಬೇಕು, ಇನ್ನು ಮುಂದೆ ಏನು ಆಗಬೇಕು, ಆ ನಿಟ್ಟಿನಲ್ಲಿ ನಮ್ಮ ಬಾಗಲಕೋಟೆಗೆ ಉದ್ಯೋಗ ಸೃಷ್ಟಿ ಆಗಬೇಕು. ಯುವಕರು ಇಲ್ಲಿಂದ ಪಲಾಯನ ಆಗದ ಹಾಗೆ ಏನಾದರೂ ಇಂಡಸ್ಟ್ರಿಗಳು ತರಬೇಕು. ಬಾಗಲಕೋಟೆ ಮುಳುಗಡೆ ಆಗಿರುವಂಥ ಕ್ಷೇತ್ರ ಅಂತ ಎಲ್ಲ ನಾವು 30 ವರ್ಷದಿಂದ ಕೇಳ್ತಾ ಬಂದಿನಿ. ನಾನು ಇಲ್ಲೇ ಹುಟ್ಟಿ ಬೆಳೆದಿದ್ದು, ಈಗ 55 ವರ್ಷ ನನಗೆ. ಆದರೆ ಇಲ್ಲಿ ಇಂಡಸ್ಟ್ರಿಗಳಿಗೆ ಬರಬೇಕು ಅಂತಂದರೆ ಅವರಿಗೋಸ್ಕರ ಏನಾದರೂ ಸ್ಪೆಷಲ್ ಆಗಿ ಸರ್ಕಾರದಿಂದ ಯೋಜನೆ ಬೇಕು. ಒಂದು ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತ, ಅಥವಾ ಸಬ್ಸಿಡಿನೋ ಅಥವಾ ಟ್ಯಾಕ್ಸ್ ಕನ್ಸೆಷನ್ನು 5 ವರ್ಷನೋ 10 ವರ್ಷ ಇಲ್ಲಿ ಬಂದು ನೀವು ಸ್ಥಾಪನೆ ಮಾಡಿದರೆ ನಿಮಗೆ ಈ ಎಲ್ಲ ಬೆನಿಫಿಟ್ಸ್ಗಳನ್ನು ನಾವು ಕೊಡ್ತೀವಿ. ಈ ಥರ ವಿಶೇಷ ಯೋಜನೆ ಕೊಡದೇ ಹೋದರೆ ಇಂಡಸ್ಟ್ರಿಯಲಿಸ್ಟ್ಗಳು ಯಾಕೆ ಬರ್ತಾರೆ? ಅವರಿಗೆ ಪ್ರಾಫಿಟ್ ಬೇಕಲ್ಲ. ಇಂಡಸ್ಟ್ರಿ ಅವನು ಇನ್ವೆಸ್ಟ್ ಮಾಡ್ತಾನೆ ಅಂದರೆ ಅವ್ನು ಪ್ರಾಫಿಟ್ ತಗೊಳ್ಬೇಕು. ಸೊ ಅದಕ್ಕೆ ಈ ಭಾಗದನ್ನು ಮೇಲೆತ್ತಲಿಕ್ಕೆ ಇಂಥ ಕೆಲವು ವಿಶೇಷ ಯೋಜನೆಗಳನ್ನ ತರಬೇಕು. ಪ್ರವಾಸೋದ್ಯಮ ಡೆವಲಪ್ ಮಾಡ್ಬೋದು. ಈಗ ನಾವು ಮಲ್ಲಯ್ಯನ ಗುಡ್ಡದ ಡೆವಲಪ್ಮೆಂಟ್ ಬಗ್ಗೆ ಹೇಳಿದ್ದೇವೆ. ಅದು ಇಷ್ಟು ಸುಂದರ ಪರಿಸರ ಇದೆ, ಗುಡ್ಡ ಇದೆ, ಆ ಪಕ್ಕದಲ್ಲಿ ನೀರಿದೆ, ಅಲ್ಲಿ ಕ್ರೂಸ್ ಮಾಡ್ಬೋದು, ಬೋಟಿಂಗ್ ಮಾಡ್ಬೋದು. ನಾ ಮೊನ್ನೆ ಕಾಲ ಉಜ್ಜಯಿನಿಗೆ ಹೋಗಿದ್ದೆ ಮಹಾಕಾಲ ದರ್ಶನಕ್ಕೆ. ಅಲ್ಲಿ BJP ಸರ್ಕಾರದ ಎಷ್ಟು ಸುಂದರವಾಗಿ ಉಜ್ಜಯಿನಿ ಕಾರಿಡಾರನ್ನು ಮಾಡಿದ್ದಾರೆ. ಆ ಥರದ ಕಲ್ಪನೆ ಇಲ್ಲಿ ಯಾಕೆ ಆಗಬಾರ್ದು, ಇಲ್ಲಿ ಯಾಕೆ ಮಾಡಬಾರ್ದು? ಆ ರೀತಿ ಪ್ರವಾಸೋದ್ಯಮಕ್ಕೆ ನಾವು ಬೂಸ್ಟ್ ಮಾಡ್ಬೋದು. ಈ ರೀತಿ ಅನೇಕ ರೈತರಿಗೋಸ್ಕರ ನೀವು ಕೋಲ್ಡ್ ಸ್ಟೋರೇಜಸ್ ನಾವು ಬೇರೆ ಬೇರೆ ಕಡೆ ಆಗೋದನ್ನು ನೋಡಿದ್ದೀವಿ. ಈಗ ಮೊನ್ನೆ ಬಜೆಟಲ್ಲೂ ನೋಡಿದ್ದೀವಿ. ಈ ನಮ್ಮ ಭಾಗದಲ್ಲಿ ಯಾಕಿಲ್ಲ? ಉತ್ತರ ಕರ್ನಾಟಕಕ್ಕೆ ಸ್ವಲ್ಪ ಮಲತಾಯಿ ಧೋರಣೆ ಇದ್ದೇ ಇದೆ. ಅದರ ವಿರುದ್ಧ ಹೋರಾಟ ಆಗಬೇಕು, ಅದನ್ನು ಸರಿಪಡಿಸ್ಬೇಕು. ಯುವಕರಿಗೆ ಇಲ್ಲೇ ಇದ್ದು ಏನಾದರೂ ಮಾಡಬೇಕು ಅನ್ನುವಂಥ ಆತ್ಮಸ್ಥೈರ್ಯ ತುಂಬುವಂಥ ಯೋಜನೆಗಳನ್ನು ತರಬೇಕು. ಇಲ್ಲಾಂದರೆ ಇನ್ನು 10 ವರ್ಷದ 15 ವರ್ಷ ನಂತರ ಬಾಗಲಕೋಟೆ ರಿಟೈರ್ಡ್ ನಗರ ಆಗ್ತದೆ. ಯುವಕರು ಯಾರೂ ಉಳಿಯೋದಿಲ್ಲ. ಮಾರ್ಕೆಟ್ ಅಭಿವೃದ್ಧಿ ಆಗಬೇಕು. ಅದಕ್ಕೋಸ್ಕರ ನಾವು ಈಗಿನ ಸರ್ಕಾರಕ್ಕೂ ಕೂಡ ಪಕ್ಷಾತೀತವಾಗಿ ಕೇಳಿದ್ದೇವೆ, 200 ಎಕರೆ ಒಂದೇ ಕಡೆ ಮಾರ್ಕೆಟನ್ನು ಮಾಡಿ, ವಾಣಿಜ್ಯ ವಲಯ ಮಾಡಿ ಅಂತ. ಅದರಲ್ಲಿಯೂ ಕೂಡ ನಾನು ಭಾಗಿಯಾಗಿದ್ದೀನಿ, ಏನು ಅಸೋಸಿಯೇಷನ್ ಇದರಲ್ಲಿ ಕೂಡ. ಸೊ ಈ ರೀತಿ ನಾವು ಬರೀ ರಾಜಕಾರಣ ಮಾಡ್ತಾ ಕೂತ್ಕೋಬಾರ್ದು. ಜನರಿಗೆ ಅದರಿಂದ 4 ಏನಾದರೂ ಉಪಯೋಗ ಆಗಬೇಕು. ಪಕ್ಷ ಇದು ಎಲ್ಲ ಇರ್ತದೆ, ಅದು ಚುನಾವಣೆ ನಂತರ ಬಿಟ್ಬಿಡ್ಬೇಕು. ಅಲ್ಲಿಗೆ ಅಭಿವೃದ್ಧಿ ಕಡೆ ಲಕ್ಷ್ಯ ಕೊಡಬೇಕು. ಖಂಡಿತ ನೀವು ಹೇಳಿರುವಂಥ ಮಾತು 100% ಸತ್ಯ. ಯಾಕಂದ್ರೆ ಪಕ್ಷ ಅಂತ ಬಂದಾಗ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಎಲೆಕ್ಷನ್ ಸಂದರ್ಭದಲ್ಲಿ ಮಾಡ್ಬೇಕಾದ ಏನೋ ರಾಜಕೀಯ ಸ್ಟಾರ್ಟ್, ಅದಾದ ನಂತರ ಅಭಿವೃದ್ಧಿ ಕಡೆಗೆ ಒತ್ತು ಕೊಡಬೇಕು. ಅದಾದ ನಂತರ ನೀವು ಹೇಳಿದ ಹಾಗೆ ಮಲತಾಯ ಧೋರಣೆ ಖಂಡಿತ. ಯಾಕಂದ್ರೆ ಸುಮಾರು ನೀವು ಏನು ಒಂದು ಮಾತನ್ನ ಎತ್ತಿದ್ರಿ, ಸೇಮ್ ಇದೇ ರೀತಿ ಸಾಕಷ್ಟು ನಾಯಕರು ಕೂಡ ಇರ್ತಕ್ಕಂಥದ್ದು. ಅದರಲ್ಲಿ ಅಂತಂದ್ರೆ ಪ್ರಮುಖವಾಗಿ ಕತ್ತಿಯವರು ಮೊದಲು ಮಾತಾಡ್ತಿದ್ರಿ ಈ ವಿಚಾರ ಬಗ್ಗೆ. ಯಾಕಂದ್ರೆ ಮಲತಾಯ ಧೋರಣೆ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ಪ್ರತ್ಯೇಕ ಒಂದು ನಮ್ಮ ಭಾಗಕ್ಕೆ ಒಂದು ಸಪ್ರೇಟ್ ಆಗಿ ಕೊಟ್ಬಿಡಿ ಅಂತ ಸಾಕಷ್ಟು ಬಾರಿ ಸದನದಲ್ಲೂ ಕೂಡ ಮಾತನಾಡಿರ್ತಕ್ಕಂಥದ್ದು. ಯಾಕೆ ಸಹ ಈ ಮಲತಾಯ ಧೋರಣೆ ಯಾವುದೇ ಪಕ್ಷದವರಾದ್ರೂ ಕೂಡ, ಯಾಕಂದ್ರೆ ಯಾಕೆ ಈ ಒಂದು ಮಲತಾಯ ಧೋರಣೆ ಅಂತ? ಅಲ್ಲ, ಬಹುಶಃ ನಾವು ನೋಡಿ ಎಲ್ಲ ಉತ್ತರ ಕರ್ನಾಟಕದ ನಾವು ಜನ ಭಾಳ ಸಹನಶೀಲರಿದ್ದೇವೆ ಅಂತ ಅನಿಸ್ತದೆ. ಏನು ಮಾಡಿದರೂ ನಾವು ಸಹನೆ ಮಾಡ್ಕೊಳ್ತೀವಿ. ಮತ್ತು ಇಲ್ಲಿಯ ಜನಪ್ರತಿನಿಧಿಗಳು ಬಹುಶಃ ಅಷ್ಟೊಂದು ಏನು ಪ್ರಮಾಣದಲ್ಲಿ ಒತ್ತಡ ಹೇರಿಲ್ವ ಏನೋ ಅನ್ನುವಂಥ ಭಾವನೆ ಜನಸಾಮಾನ್ಯರ ಜೊತೆ ನಾವು ಮಾತಾಡಿದಾಗ ಬರ್ತದೆ. ಅಲ್ಲಿ ಎಲ್ಲೋ ಒಂದು ಕಡೆ ನಮ್ಮವರು ಕೂಡ ಎಡವಿರ್ಬೋದು ಈ ಹಿಂದೆ. ಇಲ್ಲ ಅಂತಂದರೆ ಈಗ ನೀವು ಬೆಂಗಳೂರಲ್ಲಿ ಇನ್ನೊಂದು ಏರ್ಪೋರ್ಟಿಗೆಲ್ಲ 10 ಸಾವಿರ ಕೋಟಿ ತೆಗೆದಿಡೋಕ್ಕೆ ಆಗ್ತದೆ. ಇಲ್ಲಿ ರೈತರಿಗೆ ನಿಮಗೆ ಪರಿಹಾರ ಕೊಡಬೇಕಂದ್ರೆ ಇಷ್ಟು ದುಡ್ಡು ಎಲ್ಲಿಂದ ತರೋದು ಅಂತ ನಮ್ಮ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ. ಈ ಬಾಗಲಕೋಟೆ ಬೆಂಗಳೂರಲ್ಲಿ ಇಲ್ಲದ ರೇಟ್ ನಿಮ್ಮಲ್ಲಿ ಇದೆ ಅಂತ. ಯಾಕೆ ನಿಮ್ಮಲ್ಲೇ ಇರ್ಬೇಕಾ? ಬಾಗಲಕೋಟೆಯಲ್ಲಿ ಫಲವತ್ತಾದ ಭೂಮಿಗಳು ಇರಬಾರ್ದಾ? ಎಲ್ಲ ಬೆಂಗಳೂರಲ್ಲೇ ಇರ್ಬೇಕಾ? ಈ ಆ್ಯಟಿಟ್ಯೂಡ್ ಸರಿಯಲ್ಲ. ಒಂದು ಸರ್ ಈಗ ಸಂಬಂಧಪಟ್ಟಂಗೆ ಸಾಕಷ್ಟು ನೀವು ಹೇಳಿದಾಗೆ ನನಗೆ ಕನಕಪುರಕ್ಕೆ ನನಗೆ ಅದನ್ನ ಈ ಕಡೆ ಭಾಗಕ್ಕೆ ಕೊಡಿ ಅಂತ ಅವ್ರು ಕೇಳ್ತಾರೆ. ಇನ್ನೊಂದು ಪರಮೇಶ್ವರ್ ಅವರು ತುಮಕೂರು ಭಾಗಕ್ಕೆ ಕೊಡಿ ಅಂತಾರೆ. ಇನ್ನೊಂದು ದೇವನಹಳ್ಳಿಯಿಂದ ಇನ್ನೊಂದು ಕಡೆ ಭಾಗಕ್ಕೆ ಕೊಡ್ತಾರೆ.
ಅಂದ್ರೆ ಇದು ಅವ್ರು ಇದನ್ನ ನೋಡ್ತಾರ ಅಂತ ಸರ್ ಅವರು. ಅಲ್ಲ, ಅವ್ರವ್ರ ಕ್ಷೇತ್ರಕ್ಕೆ ಕೇಳ್ತಾರೆ, ಕೇಳ್ಕೊಳ್ಳಿರಿ, ತೊಂದರೆ ಇಲ್ಲ. ನಾವು ಅವ್ರ ಕ್ಷೇತ್ರ ಕೇಳಬೇಡಿ ಅನ್ನಲ್ಲ. ನಮ್ಮಲ್ಲಿ ಈ ಕ್ಷೇತ್ರಗಳಿಗೆ ಕೊಡೋಕೆ ಬಂದಾಗ ಯಾಕೆ ಮೀನಮೇಷ ಎಣಿಸ್ತೀರಾ ಅಂತ ನಾವು ಅನ್ನೋದು. ನೀವು ಅದು ನಮ್ಮ ಕರ್ನಾಟಕದ ಭಾಗನೇ, ಬೆಂಗಳೂರು, ರಾಮನಗರ ಎಲ್ಲ ನೀವು ಏನು ಹೇಳಿದ್ದೆ ಸರಿ, ಮಾಡಿ ಅಲ್ಲಿಯೂ ಅಭಿವೃದ್ಧಿ ನಮ್ಮ ಬೇಕಿಲ್ಲ. ಆದರೆ ನಮ್ಮ ಅಟ್ ದ ಕಾಸ್ಟ್ ಆಫ್ ಉತ್ತರ ಕರ್ನಾಟಕ ನೀವು ಅದನ್ನು ಯಾಕೆ ಮಾಡ್ತೀರಾ ಅಂತ ನಮ್ಮನ್ನು ಒತ್ತಿ ಅಲ್ಲಿ ಯಾಕೆ ಇಲ್ಲೂ ಮಾಡಿ ಅಲ್ಲಿಯೂ ಮಾಡಿ ಸಂತೋಷ ಪಡ್ತೀವಿ. ಈಗ ಮೋದಿಜಿಯವರು ಇಡೀ ದೇಶದಲ್ಲಿ ಮಾಡ್ತಾ ಇದ್ದಾರಲ್ಲ ಅಭಿವೃದ್ಧಿ, ಎಲ್ಲ ರಾಜ್ಯಗಳಲ್ಲಿ ಮಾಡ್ತಾ ಇದ್ದಾರಲ್ಲ, ಸಂತೋಷ ಪಡ್ತೀವಲ್ಲ. ಮತ್ತೊಂದು ಸರ್, ಈ ಒಂದು ಏನು ಚುನಾವಣೆ ಸರ್, ಅಂದರೆ ಬಿ ಜೆ ಪಿಯಲ್ಲೇ ಪ್ರಬಲವಾಗಿ ತಾವು 3 ಜನ ಆಕಾಂಕ್ಷಿಗಳಿರ್ತಕ್ಕಂಥದ್ದು. ಅಂದರೆ ಪೂಜಾರವ್ರು ಇದ್ದಾರೆ, ಚರಂತಿಮಠ ಅವರು ಇದ್ದಾರೆ, ತಾವು ಕೂಡ ಒಬ್ಬರು. ಅಂದರೆ 3 ಜನರಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರು ಅಂದರೆ ಶೇಖರ್ ಮಾಣಿಯವರು ಪಕ್ಷದ ಮುಖಂಡರಾಗಿ ಕೂಡ ಏನು ಮುಂದೆ ನಿಂತು ಎಲೆಕ್ಷನ್ ಮಾಡ್ತಾರ ಸರ್, ಇಲ್ಲ ತಮಗೂ ಕೂಡ ಅವ್ರು ಟಿಕೆಟ್ ಕೊಟ್ಟದ್ದಾದ್ರೆ ಅವರು ತಮ್ಮ ಜೊತೆಗೆ ನಿಂತು ಎಲೆಕ್ಷನ್ ಮಾಡ್ತಾರ ಸರ್, ಹೇಗೆ? ನೋಡಿ, ಅವರದ್ದು ನೀವು 2 ಹೆಸರುಗಳನ್ನ ತಗೊಂಡ್ರಿ, ಪಿ ಎಚ್ ಪೂಜಾರ್ ಅವರು ಮತ್ತು ವೀರಾಂಚನ ಇಬ್ಬರು ನಮ್ಮ ಪಕ್ಷದ ಹಿರಿಯ ನಾಯಕರು. ಪಕ್ಷ ಅದು ಪ್ರಶ್ನಾತೀತ. ಅವರು ಇಬ್ಬರಿಗೆ ಅಷ್ಟೇ ಅಲ್ಲ, ನನ್ನನ್ನು ಬಿಟ್ಟು ಅಲ್ಲ, 4ನೇದವನಿಗೂ ಬೇಕಾದ್ರೆ ಪಾರ್ಟಿ ಯಾರಿಗಾದ್ರೂ ಕೊಟ್ಟರು ಕೂಡ ಒಂದು ಪಾರ್ಟಿ ಕಾರ್ಯಕರ್ತನಾಗಿ ಅದು ನನ್ನ ಜವಾಬ್ದಾರಿ. ನಾನು ಚುನಾವಣೆ ಮಾಡಲೇಬೇಕು, ಅದರಲ್ಲಿ ಏನು 2 ಮಾತು ಇಲ್ವೇ ಇಲ್ಲ. ಅಂದರೆ ಈ ಬಿಜೆಪಿಯ ಒಂದು ಭದ್ರಕೋಟೆ ಅಂತ ಹೇಳ್ತಾರೆ ಸರ್ ಬಾಗಲಕೋಟೆ. ಅಂದರೆ ಏನೋ ಕೆಲವೊಂದಿಷ್ಟು ಅಂಶಗಳಿಂದ ಏನೋ ಒಂದು ಕಾಂಗ್ರೆಸ್ ಪಾಲಾಗಿತ್ತು. ಮತ್ತೆ ಈ ಬಾರಿಗೆ ಒಂದು ನಿರೀಕ್ಷೆ ಇದೆಯಾ ಸರ್, ಬಿಜೆಪಿಗೆ ಅನುಕೂಲ ಆಗುವಂಥ ಸಾಧ್ಯತೆಗಳು ಏನಾದರೂ ಈ ಬಾರಿಗೆ ಇದೆಯಾ ಸರ್? ಯಾಕಂದರೆ ಒಂದು ಕಡೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಹೇಳ್ತಾರೆ, ನಾನಂದರೆ ಏನೊಂದು ಹಾವೇರಿ ಭಾಗದ ಒಂದು ಸಿಗ್ಗಾಂವದಲ್ಲಿ ಒಂದು ಎಲೆಕ್ಷನ್ ಮಾಡಲಾಯಿತು, ಅದೇ ರೀತಿ ಸ್ಟ್ರಾಟರ್ಜಿನ ಬಾಗಲಕೋಟೆಯಲ್ಲಿ ಮಾಡ್ತೇನೆ, ಯಾವುದೇ ಕಾರಣಕ್ಕೂ ಬಿಜೆಪಿಯನ್ನು ಅಲ್ಲಿ ಗೆಲ್ಲಲಿಕ್ಕೆ ಬಿಡಲ್ಲ, ನಾನು ಕಟ್ಟಿ ಹಾಕ್ತೇನೆ ಅಂತ ಹೇಳ್ತಾರೆ ಸರ್. ಅದಕ್ಕೆ ತಾವು ರಿಯಾಕ್ಷನ್ ಸರ್? ನೋಡಿ, ಅದೇ ನಾನು ಬಹಳ ಚಿಕ್ಕವನು. ಸತೀಶ್ ಜಾರಕಿಹೊಳಿ ಅವರು ಹಿರಿಯ ಸಚಿವರು, ನುರಿತವರು ಚುನಾವಣೆ ಬಗ್ಗೆ ಎಲ್ಲ. ಆದರೆ ಅಷ್ಟೇ ನುರಿತ ಚುನಾವಣಾ ಚಾಣಕ್ಯರು ನಮ್ಮ ಪಕ್ಷದಲ್ಲೂ ಇದ್ದಾರೆ. ನಮ್ಮ ಪಕ್ಷದವರು ಸ್ಟ್ರಾಟಜಿಗಳು ಮಾಡ್ತಾರೆ, ಘಟಾನುಘಟಿ ಸ್ಟ್ರಾಟಜಿ ಮಾಡಿ ಕೇಂದ್ರ ಸರ್ಕಾರದಲ್ಲೇ 3 ಬಾರಿ ಮಾಡಿದಂಥ ಅಮಿತ್ ಶಾಜಿ ನಮ್ಮ ಪಕ್ಷದಲ್ಲಿದ್ದಾರೆ. ಸಾಕಷ್ಟು ಜನ, 1-2 ಹೆಸರಂತಲ್ಲ. ಹೀಗಾಗಿ ಇದು ಒಂದು ಏನು ಯುದ್ಧ, ಇದರಲ್ಲಿ ಸ್ಟ್ರಾಟಜಿ ಆ ಕಡೆನೂ ಆಗ್ತದೆ, ಈ ಕಡೆನೂ ಆಗ್ತದೆ. ಇದು ನಮ್ಮಲ್ಲಿ ಏನು ಬುದ್ಧಿಜೀವಿಗಳ ಕೊರತೆ ಇಲ್ಲ, ಸ್ಟ್ರಾಟಜಿಸ್ಟ್ಗಳ ಕೊರತೆನೂ ಏನೂ ಇಲ್ಲ. ನಾವು ಎಲ್ಲರೂ ಸೇರಿ ಒಟ್ಟಾಗಿ ಈ ಚುನಾವಣೆಯನ್ನು ಯಶಸ್ವಿಯಾಗಿ ಎದುರಿಸ್ತೀವಿ. ಇನ್ನೊಂದು ಕಡೆ ಕಾಂಗ್ರೆಸ್ನವ್ರು ಸಾಕಷ್ಟು ಮಾತುಗಳನ್ನ ಹೇಳ್ತಾರೆ, ನಾವು ಸಾಕಷ್ಟು ಅಭಿವೃದ್ಧಿಯನ್ನ ಮಾಡಿದ್ದೇವೆ, ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನ ಮಾಡಿದ್ದೇವೆ, ನಾವು ಈ ರೀತಿ ಒಂದು ಓಟನ್ನು ಕೇಳಕ್ಕೆ ಹೋಗ್ತೇವೆ. ಬಿಜೆಪಿಯವರು ಜಾತಿ ಆಧಾರಿತ ಕೋಮು ಸೌಹಾರ್ದತೆ ಅದನ್ನ ಕೇಳ್ತಾರೆ. ಏನು ಸರ್ ಇದು ಅಂತ? ಯಾಕಂದ್ರೆ ಅವ್ರು ಕೇಳ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ನವರು ಹಿಂದೂ ಮುಸ್ಲಿಂ ಇದನ್ನ ಗಲಾಟೆ ಒಂದನ್ನು ಬಿಟ್ಟು ಬಿಜೆಪಿಯವ್ರಿಗೆ ಓಟೇ ಬೀಳಲ್ಲ, ನಾವು ಅಭಿವೃದ್ಧಿಯನ್ನ ಮಾಡ್ತೇವೆ, ಗ್ಯಾರಂಟಿ ಅನುಷ್ಠಾನ ಮಾಡಿದ್ದೇವೆ ಅಂತ ಹೇಳ್ತಾರೆ. ಅದಕ್ಕೆ ಸರ್ ಅದೇ ನೋಡಿ, ಗ್ಯಾರಂಟಿ ಅನುಷ್ಠಾನ ಮಾಡಿದ್ದಕ್ಕೆ ಇನ್ನೊಂದು 6ನೇ ಗ್ಯಾರಂಟಿ ಏನಂದ್ರೆ ಸಾಲ. ಕರ್ನಾಟಕ ಸರ್ಕಾರದ ಮೇಲೆ ಎಲ್ಲಿಂದ ಮೊದಲು ಇರದಂತಹ ಸಾಲವನ್ನು ಮಾಡಿದ್ದಾರೆ. ಆ ಗ್ಯಾರಂಟಿಯ ಬಗ್ಗೆ ಅವರ ಪಕ್ಷದ ಅಂದರೆ ಅವರ ಸರ್ಕಾರದ ಸಚಿವರೇ ಹೇಳ್ತಾ ಇದ್ದಾರೆ ಈಗ ಅದು ಸರಿ ಇಲ್ಲ, ಅದರಲ್ಲಿ ಪರಿಷ್ಕರಣೆ ಮಾಡಬೇಕು. ಅದು ಅಂದರೆ ಅದರ ಅರ್ಥ ಗ್ಯಾರಂಟಿ ಉಪಯೋಗ ಇಲ್ಲ, ಅದು ಸರ್ಕಾರದ ಮೇಲೆ ಹೊರೆಯಾಗಿದೆ ಅಂತ ಅವರೇ ಒಪ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ನೀವು ಹಿಂದೂ ಮುಸ್ಲಿಮದ್ದು ಗಲಾಟೆಯದ್ದು ಏನು ವಿಷಯ ಹೇಳ್ತೀರಿ, ಇದನ್ನು ಮಾಡುವ ಅವಶ್ಯಕತೆ ನಮಗಿಲ್ಲ. ಭಾರತೀಯ ಜನತಾ ಪಾರ್ಟಿ ಇವತ್ತು ಏನು ನಮ್ಮ ದೇಶದ ಎಲ್ಲ ಬಹುತೇಕ ಹೆಚ್ಚು ಕಡಿಮೆ ಎಲ್ಲ ರಾಜ್ಯಗಳಲ್ಲಿ ನಮ್ಮ ಸರ್ಕಾರ ಬಂದಾಗಿದೆ. ಆ ಹಿಂದೂ ಮುಸ್ಲಿಂ ಗಲಾಟೆ ಮಾಡಿನೇ ನಾವು ಗೆಲ್ತೀವಿ ಅಂತ ಅವ್ರು ಏನಾದ್ರು ಹೇಳ್ತಿದ್ರೆ ಅದು ಶುದ್ಧ ಸುಳ್ಳು. ಇನ್ನೊಂದು ಜಾತಿ ರಾಜಕಾರಣ ಬಗ್ಗೆ ನೀವು ಹೇಳ್ತಾ ಇದ್ರಿ, ಹಾಗಿದ್ರೆ ನೋಡೋಣ, ಅವರು ಕಾಂಗ್ರೆಸ್ನವರು ದೊಡ್ಡ ಜಾತಿಗಳು ಇಲ್ಲದ ಚಿಕ್ಕದ ಒಂದು ಜಾತಿ ಕ್ಯಾಂಡಿಡೇಟ್ಗೆ ಕೊಡೋಣ, ಇಟ್ಕೊಂಡು ನೋಡೋಣ. ಜಾತಿ ಮಾಡಲ್ಲವಲ್ಲ ನೀವು, ಜಾತಿ ರಾಜಕಾರಣ ಮಾಡಲ್ಲವಲ್ಲ, ಒಂದು ಕಡಿಮೆ ಸಂಖ್ಯೆ ಇದ್ದಂಥ ಜಾತಿಯವನಿಗೆ ಟಿಕೆಟ್ ಕೊಟ್ಟು ಗೆಲ್ಸಲ್ಲ ನೋಡು. ಅಂದರೆ ನೇರವಾಗಿ ಕಾಂಗ್ರೆಸ್ ಹೈಕಮಾಂಡ್ ಅವ್ರಿಗೆ ಪ್ರಶ್ನೆ ಮಾಡ್ತಾ ಇದ್ರೆ, ಅಂದರೆ ಏಕಂತಂದ್ರೆ ನೀವು ಆ ರೀತಿ ಅಲ್ಪಸಂಖ್ಯಾತರಿಗೆ ಈ ಭಾಗದಲ್ಲಿ ಟಿಕೆಟ್ ಕೊಟ್ಟು ನಿಂತನ್ನ ಆರಿಸಿ ಅಂತ ಹೇಳ್ತಿದ್ರಿ. ನಾನು ಅಲ್ಪಸಂಖ್ಯಾತರ ಅಂದರೆ ನೀವು ಮುಸ್ಲಿಮರಂತದ ಭಾವನೆ ತಗೊಳ್ತೀರಿ ಮೀಡಿಯಾದವರು, ಹಾಗೆ ಹೇಳಿಲ್ಲ. ಸಣ್ಣ ಸಣ್ಣ ಜಾತಿಗಳು ಇದ್ದಾವೆ, ಹಿಂದೂ ಸಮಾಜದಲ್ಲಿಯೂ ಕೂಡ ಇದ್ದಾವೆ ಸಣ್ಣ ಸಣ್ಣ ಜಾತಿ, ಅವ್ರ ಸ್ಟ್ರೆಂತ್ ಕಡಿಮೆ ಇರ್ತದೆ. ನೀವು ಪ್ರಜಾಪ್ರಭುತ್ವದಲ್ಲಿ ಎಲ್ಲ ಪಕ್ಷದವರು ಏನು ನಂಬರ್ ಆಫ್ ವೋಟ್ಸ್ ಯಾವ ಜಾತಿಗೆ ಎಷ್ಟಿದೆ ಅದನ್ನ ನೋಡಿಬಿಟ್ಟು ಇವ್ರು ಟಿಕೆಟ್ ಹಂಚ್ತಾರಲ್ಲ, ಲೆಕ್ಕಾಚಾರ. ಅದನ್ನ ಬಿಡಿ ನೋಡೋಣ. ಹಾಗಿದ್ರೆ ನೀವು ಜಾತಿ ಮಾಡಲ್ಲಲ್ಲ, ಒಂದು ಸಣ್ಣ ಜಾತಿಯೊಬ್ಬನ್ನ ನಿಲ್ಲಿಸಿ ಕಾಂಗ್ರೆಸ್ಸಿಂದ ಗೆಲ್ಸಿ ನೋಡೋಣ, ಅವಾಗ ನೀವು ಜಾತಿ ರಾಜಕಾರಣ ಮಾಡೋದಿಲ್ಲ ಅನ್ನೋದನ್ನ ನಾನು ಒಪ್ಕೋತೀನಿ. ಮೊನ್ನೆ ಕೂಡ ಒಂದು ಘಟನೆ ಆಯ್ತು ಸರ್ ಬಾಗಲಕೋಟೆಯಲ್ಲಿ, ಸಾಕಷ್ಟು ರಾಜ್ಯದಲ್ಲಿ ಚರ್ಚೆ ಕೂಡ ಗ್ರಾಸವಾಯಿತು.
ಸರ್ ಏನ್ ಸರ್ ಘಟನೆ, ಯಾವ ಉದ್ದೇಶಕ್ಕಾಯ್ತು ಸರ್? ಏನು ಮುಂಚೆನೆ ಪ್ಲಾನ್ ಆಗಿತ್ತ ಸರ್? ಏನ್ ಸರ್ ಘಟನೆ ಸರ್? ಅಲ್ಲ, ಅದು ಘಟನೆ ಆದದ್ದಂತೂ ಅದು ದುರಾದೃಷ್ಟಕರ, ಮತ್ತು ಅದು ಬಹುತೇಕ ಪ್ರೀ ಪ್ಲಾನ್ ಅಂತಾನೆ ಅನಿಸ್ತದೆ. ಇಲ್ಲ ಅಂತಂದ್ರೆ ಅಲ್ಲಿ ಮಸೀದಿ ಒಳಗಡೆ ಕಲ್ಲುಗಳು ಹೆಂಗೆ ಬಂದು, ಆಮೇಲೆ ಎಸ್ ಪಿ ಅವ್ರು ಏನೋ ಅವಾಗ ಹೇಳಿದ್ರು 2 ಕಲ್ಲು ಬಂತು ಅಂತ, ಮೂವರಿಗೆ ತಲೆ ಬೆಟ್ಟಾಗಿದೆ ಅಂತ ಅವಾಗಲೇ ಹೇಳಿದ್ರು. ಮತ್ತು 2 ಕಲ್ಲಿಂದ 3 ತಲೆ ಹೆಂಗೆ ಪೆಟ್ಟಾಯ್ತು ನಮಗಂತೂ ಅರ್ಥ ಆಗಿಲ್ಲ. ಮತ್ತು ಅಷ್ಟೊಂದು ಜನ ಅಲ್ಲಿ ಒಳಗಡೆ ಸೇರಿದ್ದು, ಸೊ ಎಲ್ಲೋ ಒಂದು ಕಡೆ ಇಟ್ ವಾಸ್ ಪ್ರಾಬಬ್ಲಿ ಪ್ರೀ ಪ್ಲಾನ್ ಅನ್ನೋ ಭಾವನೆ ಅಂತೂ ಬಂದೇ ಬರ್ತದೆ. ಸಾಕಷ್ಟು ಬಿಜೆಪಿ ಯುವ ಮುಖಂಡರನ್ನ, ಸಾಕಷ್ಟು ಒಂದು ಹಿಂದೂ ಕಾರ್ಯಕರ್ತರನ್ನ ಬಂಧ ಮಾಡಲಾಗಿತ್ತು ಸರ್. ಅಂದ್ರೆ ಏನ್ ಸರ್ ಇದು? ರಾಜ್ಯ ಸರ್ಕಾರದ ಏನ್ ಸರ್ ಅವರು ನಾಯಕರ ಒಂದು ಹೇಳಿದ ಉದ್ದೇಶಕ್ಕಾಗಿ ಈ ರೀತಿ ಮಾಡಿದ್ರ ಪೊಲೀಸರು? ಏನ್ ಸರ್ ಅಂತ? ಹಂಗೆ ಇರ್ತದಲ್ಲ, ಯಾರು ಸರ್ಕಾರ ಇರ್ತದೆ ಅವರ ಅಧಿಕಾರಿಗಳು ಅವ್ರ ಮಾತನ್ನೇ ಕೇಳ್ತಾರೆ. ಮತ್ತು ಕಾಂಗ್ರೆಸ್ ಯಾವಾಗಲೂ ತುಷ್ಟೀಕರಣಕ್ಕೆ ಎತ್ತಿದ ಕೈ ಈ ಬಜೆಟಲ್ಲೂ ನೀವು ನೋಡಿದ್ದೀರಿ, ಮತ್ತೆ ಅದನ್ನೇ ಮಾಡಿದ್ದಾರೆ. ಇದು ಓಪನ್ ಸೀಕ್ರೆಟ್ ಇದೆ. ಅಂದ್ರೆ ಸರ್, ಅಂದ್ರೆ ಈ ಬಾರಿಗೆ ಸಾಕಷ್ಟು ಒಂದು ರಾಜ್ಯ ರಾಜಕಾರಣದಲ್ಲಿ ಅವ್ರದೇ ಪಕ್ಷ ಇರತಕ್ಕಂಥದ್ದು. ಬಾಗಲಕೋಟೆಯಲ್ಲಿ ಪರಿಣಾಮ ಬೀರಲ್ವಾ ಸರ್ ಅವ್ರದೇ ಒಂದು ರಾಜ್ಯ ಸರ್ಕಾರದಲ್ಲಿ ಇರತಕ್ಕಂಥದ್ರಿಂದ? ಬಾಗಲಕೋಟೆಯಲ್ಲಿ ಚುನಾವಣೆಗೆ ಏನು ಎಫೆಕ್ಟ್ ಆಗಲ್ಲ ಅಂತೀರಾ? ಅಲ್ಲ, ಇಫೆಕ್ಟ್ ಆಗೋದಿಲ್ಲ ಅಂತ ಹೇಳಿದರೆ ನಾನು ಆತ್ಮವಂಚನೆ ಮಾಡಿದಂಗೆ ಅಥವಾ ಸುಳ್ಳು ಹೇಳ್ತೇನೆ ಅನ್ನೋಂಗೆ ಆಗ್ತದೆ. ಇಫೆಕ್ಟ್ ಅಂತ ಆಗ್ತದೆ, ಇಲ್ಲ ಅಂತಿಲ್ಲ. ಅದಕ್ಕೆ ನಾವು ಸಂಘಟಿತರಾಗಿ ನಮ್ಮ ಪಕ್ಷದಿಂದ ನಾವು ಹೋರಾಟ ಮಾಡಿದರೆ ಆರಾಮಾಗಿ ಗೆಲ್ತೀವಿ, ಏನು ತೊಂದರೆ ಇಲ್ಲ. ಕೊನೆಯದಾಗಿ ಸರ್, ಬಿಜೆಪಿ ಪಕ್ಷದಿಂದ ಏನು ಆಕಾಂಕ್ಷಿಗಳಿದ್ದೀರಿ? ಅಂದ್ರೆ ಸಾಕಷ್ಟು ತಾವು ಕೂಡ ಇದ್ದೀರಿ, ಏನು ಚರಂತಿ ಮಠ ಅವರಿದ್ದಾರೆ, ಏನು ಇವಾಗ ಲಾಸ್ಟ್ ಕೊನೆಯದಾಗಿ ಏನು ಸ್ಟ್ರಾಟಜಿಯನ್ನ ಇಟ್ಕೊಂಡು ಎಲೆಕ್ಷನ್ಗೆ ಬರ್ತೀರಿ ಸರ್? ಇಲೆಕ್ಷನ್ ಸ್ಟ್ರಾಟಜಿ ಯಾವಾಗಲೂ ಮೀಡಿಯಾ ಮುಂದೆ ಹೇಳೋದಿರೋದಿಲ್ಲ. ಸ್ಟ್ರಾಟಜಿನೇ ಇರ್ತದೆ, ಅದನ್ನು ಜಾರಿಗೊಳಿಸ್ತೀವಿ ಅಷ್ಟೇ. ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್ ಸರ್, ಇನ್ನೊಂದು ಪ್ರಮುಖ ಅಂಶ ಅಂದರೆ ಬಿ ಜೆ ಪಿಯಲ್ಲಿ ಏನು ಕ್ಷತ್ರಿಯ ನಾಯಕರಿಗೆ ಅವಕಾಶನೇ ದೊರೆತಿರುತ್ತೆ. ಸಾಕಷ್ಟು ಕಾಂಗ್ರೆಸ್ನಲ್ಲಿ ಸುಮಾರು ಮಿನಿಸ್ಟರ್ ಇದ್ದಾರೆ ಸರ್, ಸಾಕಷ್ಟು ಶಾಸಕರಿದ್ದಾರೆ ಸರ್. ಏನು ಸರ್ ಇದು? ಯಾಕಂದರೆ ಬಿ ಜೆ ಪಿ ಅಂತಂದರೆ ಸಾಕಷ್ಟು ಕ್ಷತ್ರಿಯ, ಸಾಕಷ್ಟು ಪ್ರತಿಯೊಂದು ಓಟು ಕೂಡ ಬಿ ಜೆ ಪಿಗೆ ಹಾಕ್ತಾರೆ. ಹೆಂಗೆ ಸರ್, ಅಲ್ಪಸಂಖ್ಯಾತರು ಕಾಂಗ್ರೆಸ್ಗೆ ಓಟ್ ಅಂತಾರೆ, ಹಾಗೆ ಏನು ಕ್ಷತ್ರಿಯರು ಪ್ರತಿಯೊಂದು ಓಟನ್ನು ಬಿ ಜೆ ಪಿಗೆ ಹಾಕ್ತಾರೆ. ಬಿ ಜೆ ಪಿಯವರು ಯಾಕೆ ಸರ್ ಅವಕಾಶ ವಂಚಿತ ಮಾಡ್ತಾರೆ ಸರ್? ಏನು ಸರ್ ಇದು ಸ್ಟ್ರಾಟಜಿ ಏನಾದರೂ ಇದೆ ಹಿಂದೆ? ಇದು ಒಂದು ದೊಡ್ಡ ದುರಾದೃಷ್ಟ ಅಂತಲೇ ಹೇಳಬೇಕು. ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಿದವರು ನಮ್ಮ ಕ್ಷತ್ರಿಯ ಮುಖಂಡರು, ಕ್ಷತ್ರಿಯ ಜನ. ಓಟ್ ಹಾಕೋದು ಕೂಡ ಕ್ಷತ್ರಿಯರು ಹಾಕೇ ಹಾಕ್ತಾರೆ ಬಿ ಜೆ ಪಿಗೆ. ಆದರೂ ಕೂಡ ಕ್ಷತ್ರಿಯ ನೇತೃತ್ವಕ್ಕೆ ಪ್ರಾತಿನಿಧ್ಯತೆ ನಮ್ಮ ಪಕ್ಷದಲ್ಲಿ, ನಮ್ಮ ಕರ್ನಾಟಕದಲ್ಲಿ ವಿಶೇಷವಾಗಿ ಯಾಕೆ ಸಿಗ್ತಾ ಇಲ್ಲ ಅಂತ ಅನ್ನೋದು ನಮಗೂ ಅದೊಂದು ಯಕ್ಷ ಪ್ರಶ್ನೆ ಆಗಿದೆ. ಆ ಒಂದು ವ್ಯಥೆ ಕೂಡ ನಮಗೂ ಇದೆ. ಈಗಲಾದರೂ ಅದನ್ನು ನಮ್ಮ ಪಕ್ಷ ಸರಿಪಡಿಸ್ಬೋದು ಅಂತ ಒಂದು ಆಶಾಭಾವನೆಯಲ್ಲಿ ಇದ್ದೀವಿ ನಾವು. ಅಂದರೆ ಸರ್, ಇನ್ನೊಂದು ಏನು ಕಾಂಗ್ರೆಸ್ನವರು ಮುಸ್ಲಿಮ ಮತ ಬ್ಯಾಂಕ್ ಅಂತ ಏನು ಉಪಯೋಗ ಮಾಡ್ಕೊತಾರೆ, ಹಾಗೆ ಬಿ ಜೆ ಪಿಯವರು ಮತ ಬ್ಯಾಂಕ್ ಈ ರೀತಿ ನಿಮ್ಮನ್ನು ಬಳಕೆ ಮಾಡ್ಕೊತಾರ ಸರ್ ಅಂತ? ಹೇಗೆ? ಹಾಗಂತ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಎಲ್ಲೋ ಒಂದು ಕಡೆ ಪ್ರಾತಿನಿಧ್ಯತೆ ಬಹಳ ಕಡಿಮೆ ಇದೆ ಅನ್ನೋದನ್ನು ಮಾತ್ರ ಒಪ್ಪಲೇಬೇಕಾದಂಥದ್ದು. ಒಟ್ಟು ಇಲ್ಲವೇ ಇಲ್ಲ ಅಂತ ಅನ್ನಕ್ಕೆ ಬರೋದಿಲ್ಲ. ಆದರೆ ಎಷ್ಟು ಪ್ರಮಾಣದಲ್ಲಿ, ಅಂದರೆ ನಾವು ಆ ಪಕ್ಷಕ್ಕಾಗಿ ನಮ್ಮ ಎಲ್ಲ ಕ್ಷತ್ರಿಯರು ಎಷ್ಟು ದುಡಿದಿದ್ದಾರೆ, ಆ ಪ್ರಮಾಣವನ್ನು ನೋಡಿದರಲ್ಲಿ ಎಲ್ಲೋ ಒಂದು ಕಡೆ ನಮಗೆ ಬಹಳ ಹಿನ್ನಡೆ ಇದೆ ಅನ್ನುವಂಥ ಭಾವನೆ ಅಂತೂ ಬಂದೇ ಬರ್ತದೆ. ಆಮೇಲೆ ಇನ್ನೊಂದು ಪ್ರಮುಖ ಸರ್, ಯಾಕಂದ್ರೆ ಒಂದು ಕಡೆ ಕಲಘಟಗಿ ವಿಧಾನಸಭಾ ಕ್ಷೇತ್ರ ಆಗಿರ್ಬೋದು, ಹಾನಗಲ್ ವಿಧಾನಸಭಾ ಕ್ಷೇತ್ರ ಆಗಿರ್ಬೋದು, ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರದಲ್ಲಿ ನೋಡಿದಾಗ ಪ್ರಮುಖ ನಿರ್ಣಾಯಕ ಮತಗಳೇ ಬೇರೆ ಇರುತ್ತೆ. ಆದರೂ ಕೂಡ ಅಲ್ಲಿ ಕ್ಷತ್ರಿಯರಿಗೆ ಟಿಕೆಟ್ ಕೊಡ್ತಾರೆ ಕಾಂಗ್ರೆಸ್ನಿಂದ. ಅದನ್ನು ಬಿ ಜೆ ಪಿಯವ್ರು ಯಾಕೆ ಮಾಡಲ್ಲ ಸರ್? ಬೇರೆ ಬೇರೆ ಕ್ಷೇತ್ರದಲ್ಲಾಗಲಿ, ಈಗ ಬಾಗಲಕೋಟೆಯಲ್ಲಿ ಯಾಕೆ ಮಾಡಬಾರ್ದಂತ ಸರ್? ಅಲ್ಲ, ಅದನ್ನೇ ನಾನು ಹೇಳ್ತಾ ಇರೋದು. ನೋಡ್ರಿ, ಕ್ಷತ್ರಿಯರಲ್ಲಿ ಹುಟ್ಟಿನಿಂದಲೇ ನಾಯಕತ್ವದ ಗುಣ ಬರ್ತದೆ. ಕ್ಷತ್ರಿಯರ ರಕ್ತದ ಕಣಕಣದಲ್ಲಿ ನಾಯಕತ್ವದ ಗುಣ ಇರ್ತದೆ. ಈ ದೇಶವನ್ನು ಆಳಿದಂಥ ಕುಲದವರು ಕ್ಷತ್ರಿಯರು. ಅವಶ್ಯ ಅದಕ್ಕೆ ನಮ್ಮ ಪಕ್ಷ ಕೂಡ ಅದನ್ನು ಗುರುತಿಸಿ ಪ್ರಾತಿನಿಧ್ಯತೆ ಕೊಡಬೇಕು, ಇಷ್ಟೇ ನಾನು ಹೇಳ್ಬಾರ್ದು. ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಬಿ ಜೆ ಪಿ ಬಿಟ್ಟು ಬೇರೆ ಪಕ್ಷಕ್ಕೆ ಮತ ಹಾಕಲ್ಲ ಅನ್ನೋ ಒಂದು ಏನು ಭರವಸೆ ಬಿ ಜೆ ಪಿ ನಾಯಕರಿಗೆ ಅಂತನಾ? ಅಲ್ಲ, ನಾವು ಇರ್ಬೋದು, ಬಟ್ ನಾವು ಹಿಂದುತ್ವವನ್ನು ಬಿಟ್ಟು ಸರಿಯೋದಿಲ್ಲಲ್ಲ. ಅಂದರೆ ಇಲ್ಲಿರ್ತಕ್ಕಂಥ ಬಿ ಜೆ ಪಿ ನಾಯಕರು ಪ್ರತಿಯೊಬ್ಬರು ಕೂಡ ಏನಾಗುತ್ತೆ ಪಾಯಿಂಟ್ ಔಟ್ ಮಾಡ್ಕೋಬೇಕು. ಯಾಕಂದರೆ ಇವರು ಏನು ಶೇಖರ್ ಮಾಣಿಯವರು ಏನು ಹೇಳ್ತಕ್ಕಂಥದ್ದು ನಿಜ. ಯಾಕಂತಂದರೆ ಏನು ಕಾಂಗ್ರೆಸ್ನಲ್ಲಿ ಸಾಕಷ್ಟು ಕ್ಷತ್ರಿಯ ನಾಯಕರಿದ್ದಾರೆ, ಅಂದರೆ ಸಚಿವರಿದ್ದಾರೆ, ಶಾಸಕರಿದ್ದಾರೆ. ಬಿ ಜೆ ಪಿಯಲ್ಲಿ ಹುಡುಕೊಂತ ಹೋದರೆ ಯಾರು ಕೂಡ ಸಿಗಲ್ಲ.
ಯಾಕಂತಂದ್ರೆ ಇದು ಏನಾಗುತ್ತೆ, ಒಂದ್ ಕಡೆ ಏನು ಅಲ್ಪಸಂಖ್ಯಾತರ ಮತ ಬ್ಯಾಂಕ್ ಅಂತ ಏನು ಕಾಂಗ್ರೆಸ್ನವ್ರು ಯೂಸ್ ಮಾಡ್ಕೊಂತಾರೆ, ಅದೇ ರೀತಿ ಬಿಜೆಪಿಯ ಒಂದು ಬಿಜೆಪಿಯ ನಾಯಕರಾಗಿರ್ಬೋದು, ಬಿಜೆಪಿ ಪಕ್ಷ ಆಗಿರ್ಬೇಕು, ಅದನ್ನ ಸ್ವಲ್ಪ ಒಂದು ಪರಿಗಣನೆ ತೆಗೆದುಕೋಬೇಕು. ಯಾಕಂದ್ರೆ ತಾವು ಕೂಡ ಯೋಚನೆ ಮಾಡಬೇಕು. ಯಾಕಂದ್ರೆ ಅಲ್ಪಸಂಖ್ಯಾತರ ಓಟು ಕಾಂಗ್ರೆಸ್ ಹೇಗೆ ಓಟು ನೀವು ಯಾವುದೇ ರೀತಿ ಬಿಜೆಪಿಗೆ ಬರಲ್ಲ ಅಂತ ಏನು ಬಿಜೆಪಿ ನಾಯಕರು ಹೇಳ್ತಾರೆ, ಸೇಮ್ ಅದೇ ರೀತಿ ಬಿಜೆಪಿ ನಾಯಕರು ಕ್ಷತ್ರಿಯರ ಓಟು ಕಾಂಗ್ರೆಸ್ ಹೋಗಲ್ಲ ಅಂತೇಳಿ ಸ್ಪಷ್ಟವಾಗಿ ಕೂಡ ಅವರು ಕೂಡ ಅರ್ಥ ಮಾಡ್ಕೊಂಡಿದ್ದಾರೆ. ಆ ಬಾರಿ ಏನಂತಂದ್ರೆ, ಈ ಬಾರಿ ಏನು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಒಂದು ಪಾಯಿಂಟ್ ಅನ್ನ ನೋಟ್ ಮಾಡಿಕೊಂಡು ಟಿಕೆಟ್ ಅನ್ನ ತಾವು ಕೂಡ ಅನೌನ್ಸ್ ಮಾಡ್ಬೇಕಂತೇಳಿ ನಮ್ಮ ಕರ್ನಾಟಕ ಟಿವಿಯಿಂದ ಕೂಡ ಕಳಕಳಿಯ ಮನವಿ ಅಂತ ಹೇಳ್ಬೋದು. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.